ಅತಿವೃಷ್ಟಿ ಮತ್ತು ಅನಾವೃಷ್ಟಿ ನಡುವೆ ರೈತ ಕಂಗಾಲಾಗಿದ್ದಾನೆ. ಇದರ ನಡುವೆಯೂ ಹೇಗೋ ಸಾಹಸದಿಂದ ಬೆಳೆ ಬೆಳೆದಿರುವ ರೈತನಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ವಿಲನ್ ಆಗಿದ್ದಾರೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಎಂಸಿ ತಳಲು ಗ್ರಾಮದ ನೀಲಮ್ಮ ಮಗ ಪರಮೇಶ್ ತನ್ನ ಜಮೀನಿನಲ್ಲಿ ಚೆಂಡು ಹೂ ಬೆಳೆದಿದ್ದಾನೆ. ಹೂ ಕಿತ್ತು ಮಾರುಕಟ್ಟೆಗೆ ಹಾಕಲಾಗ್ತಾ ಇದೆ. ಇಂತಹ ವೇಳೆ ಜಮೀನಿನ ಮಧ್ಯೆ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಹಾಕಲು ಅರಣ್ಯ ಇಲಾಖೆ ಮುಂದಾಗಿದೆ. ಕಾಡಿನಿಂದ ಆನೆಗಳು ನಾಡಿಗೆ ಬಾರದಂತೆ ತಡೆಯಲು ಈ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಮುಂದಾಗಿದ್ದು, ಬ್ಯಾರಿಕೇಡ್ ಹಾಕೋಕೆ ಆಯ್ಕೆ ಮಾಡಿರೋದು ಫಸಲು ತುಂಬಿದ ಜಮೀನಿನಲ್ಲಿ ಬೆಳೆದಿರುವ ಬೆಳೆಯನ್ನ ನಾಶ ಮಾಡಿ ಅರಣ್ಯ ಇಲಾಖೆ ಬ್ಯಾರಿಕೇಡ್ ನಿರ್ಮಾಣ ಮಾಡ್ತಾ ಇದೆ. ಇದನ್ನ ಪ್ರಶ್ನಿಸಿದ್ರೆ ತನ್ನ ಮೇಲೆಯೇ ಅಧಿಕಾರಿಗಳು ದರ್ಪ ಪ್ರದರ್ಶಿಸ್ತಾ ಇದ್ದಾರೆ ಅಂತ ರೈತ ಪರಮೇಶ್ ಆರೋಪಿಸ್ತಾ ಇದ್ದಾರೆ. ಹೆಡಿಯಾಲ ಅರಣ್ಯ ಉಪವಿಭಾಗದ ಅಧಿಕಾರಿಗಳು ಗುತ್ತಿಗೆದಾರನ ಜೊತೆ ಶಾಮೀಲಾಗಿ ಹಣ ಉಳಿಸುವುದಕ್ಕೆ ರೈತರ ಜಮೀನಿನ ಮೇಲೆ ಕಾಮಗಾರಿ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಧ್ಯವಲದಲ್ಲಿ ಬಂದಿವರು ಎಲ್ಲ ಅಳತೆ ಮಾಡ್ತಾ ಇದ್ದು ಮಾತ್ರ ನಮಗೆ ಗಮನಕ್ಕೆ ಬಂದದಷ್ಟೇ. ನಾನು ಬಂದಿಲ್ಲ, ಯಾವ್ದು ನೋಡಿಲ್ಲ ಸ್ಪಾಟ್ನ. ನಾವು ಫಸ್ಟ್ ಹಲವಾರು ಬಾರಿ ಮುಂಚೆನೂ ಕೂಡ ಇವರಿಗೆ ನಮ್ದು ಇದು ನಿಮ್ಗೆ ಸಂಬಂಧಪಟ್ಟಿಲ್ಲ, ಇದು ಹೊರಗಡೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ಕೊಂಡೇ ಬರ್ತಾ ಇದ್ದೀನಿ. ಇವ್ರು ಆದ್ರೂ ಕೂಡ ಮುಂದುವರೆದಿದ್ದು ನಮ್ಗೆ ಸೇರದೆ, ನಮಗೆ ಇದು ಬರ್ಕೊಟ್ಟವ್ರೆ, ಇದು ನಮ್ಗೆ ಸಂಬಂಧಪಟ್ಟಿದ್ದು, ನಿಮ್ದು ಅಳತೆ ಮಾಡಿಸಿ ಇದು ನಿಮ್ಗೆ ಸಂಬಂಧ ಪಡೋದೇ ಇಲ್ಲ ಅಂತ ಇವರು ನಮ್ಗೆ ಹಲವಾರು ಬಾರಿ ಒತ್ತಡ ತಂದು ಏಕಾಏಕಿಯಾಗಿ ಮಧ್ಯವಲದಲ್ಲಿ ಇವರು ಇಷ್ಟಾನುಸಾರ ಗುಂಡಿ ಹೊಡೆದ ಅವ್ರ ಲೆವೆಲ್ನ ನಮ್ಗೆ ರೈಲ್ವೆ ಕಂಬಿ ಉಳಿತಾಯಕ್ಕೋಸ್ಕರ ನಮ್ಗೆ ಬಳಸಾಕಾಗಲ್ಲ, ಶಾರ್ಟ್ ಕಟ್ ಮಾಡಿದ್ರೆ ನನಗೆ ಕಬ್ಬಿಣ ಉಳಿತಾಯ ಆಯ್ತದೆ. ಗುತ್ತಿಗೆದಾರರಿಗೆ ಉಳಿತಾಯಕ್ಕೋಸ್ಕರ ಇವರು ನನ್ನ ಜಮೀನ ಅಕ್ರಮವಾಗಿ ಈ ತರ ಬಳಸ್ಕೊಂಡು ಬಂದಿರೋ ಬೆಳೆ ಹಾಳು ಮಾಡಿ ಮಧ್ಯದಲ್ಲಿ ಈ ತರ ನಮ್ಗೆ ತೊಂದರೆ ಕೊಡ್ತಾವ್ರೆ ಸರ್. ಎಷ್ಟು ಚೆನ್ನಾಗಿ ಹುಟ್ಟಿದಿ ನಿಮ್ಮವ್ವ ಗರ್ತಿನಿ ಎಷ್ಟೇ ಅಂತ ಈ ತರ ಎಲ್ಲ ನಮ್ಗೆ ಇದು ರಫ್ ಆಗೆಲ್ಲ ನಡ್ಕೋತಾವ್ರೆ. ಏನೋ ಸ್ವಲ್ಪ ಜಮೀನಿನಲ್ಲಿ ಈ ಅರಣ್ಯ ಇಲಾಖೆಯವರು ಆ ಜಮೀನು ಬಿಟ್ಕೊಡ್ಬೇಕು, ನಾವು ರೈಲ್ ಕಂಬಿ ಹಾಕಕ್ಕ ನಮ್ಗೆ ಕಂಬಿ ದುಡ್ಡು ಉಳಿತಾಯ ಆಯ್ತು ಅಂದ್ಬಿಟ್ಟು ಹಿಂಗೆಲ್ಲ ಮಾಡಿ ತೊಂದರೆ ಕೊಡ್ತಾವ್ರೆ. ಅವ್ರಿಗೆ ನಾವು ದನ ಹೊಡ್ಕೊಂಡ್ರೆ ಮುತ್ಕೊಂಡಿಂದ ಅದಕ್ಕೂ ದನನೂ ಬಿಡೋಲ್ಲ, ಅದಕ್ಕೂ ತೊಂದರೆ ಕೊಡ್ತಾವ್ರೆ, ಭಾಳ ಹಿಂಸೆ ಕೊಡ್ತಾರೆ.